ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 397. ದೇವರು ಕೇವಲ 12 ನಕ್ಷತ್ರಗಳು ತನ್ನ ಸಭೆಗೆ ಬೆಳಕುಗಳೆಂದು ಪ್ರಕಟಣೆ 12:1 ಪ್ರತಿನಿಧಿಸಿರುವಂತೆ ನೇಮಿಸಿರುವಾಗ ಪೋಪರು ಬಿಷಪ್ಪರು ತಮ್ಮನ್ನು ತಾವು ಅಪೋಸ್ತಲ ನಕ್ಷತ್ರಗಳ ಉತ್ತರಾಧಿಕಾರಿಗಳೂ ಕೂಡ ಎಂದು ಪರಿಗಣಿಸುವುದು ಮಹಾ ತಪ್ಪಲ್ಲವೇ? ತಾವು ಉನ್ನತ ವಿಮರ್ಶಕರು ಎಂದು ಎಣಿಸಿಕೊಂಡಿರುವವರು ಮತ್ತು ಇತರರಿಂದಲೂ ಹಾಗೆಂದು ಎಣಿಸಿಕೊಂಡಿರುವವರು ಬೆಳಕು ಬೀರುವ ನಕ್ಷತ್ರಗಳಾಗಿ ಅಪೋಸ್ತಲರಿಗೆ ತಾವು ಸಮನಾದವರು ಅಥವಾ ಅವರಿಗಿಂತಲೂ ಉತ್ತಮರು ಎಂದು ತಮ್ಮನ್ನು ಅಂದುಕೊಂಡಿಲ್ಲವೇ? ಅವರು ಮತ್ತು ಇತರರು ಅಪೋಸ್ತಲರ ದೈವ ಪ್ರೇರಿತ ವಾಕ್ಯಗಳ ಆಧಾರವನ್ನು ವಿಚಾರಿಸುವುದು ಅವಶ್ಯವೆಂದು ಪರಿಗಣಿಸದೆ ಅನೇಕ ವಿಷಯಗಳ ಬಗ್ಗೆ ತಮ್ಮ ಸ್ವಂತ ಪರಿಕಲ್ಪನೆಯ ಬೋಧನೆಗಳಿಂದ ತಮ್ಮ ಸ್ವಂತ ಬೆಳಕನ್ನು ಜನರಿಗೆ ತೋರಿಸುತ್ತಿಲ್ಲವೇ? ಮತ್ತು ಅವರೇನಾದರೂ ಎಲ್ಲ ಸತ್ಯಪರ ನಕ್ಷತ್ರಗಳ ಬೆಳಕನ್ನು 12 ಅಪೋಸ್ತಲರ ಬೋಧನೆಗಳನ್ನು ಉಲ್ಲೇಖಿಸಿ ಅಥವಾ ಅದನ್ನು ಕುರಿತು ಹೇಳುವಾಗ ತಮ್ಮ ಅನಿಸಿಕೆಯನ್ನು ಅಥವಾ ಬೆಳಕನ್ನು ದೃಢಪಡಿಸಬೇಕಲ್ಲದೆ ಆ ಬೋಧನೆಗಳು ಪೋಪರ ಪ್ರಚಾರಕ ನಕ್ಷತ್ರಗಳ ಬೆಳಕು ಎಂದೆನ್ನಬಾರದಲ್ಲವೇ? ಖಂಡಿತವಾಗಿ ಇವರು ತಪ್ಪಾದ ನಕ್ಷತ್ರಗಳು, ಅಲೆಯುವ ನಕ್ಷತ್ರಗಳು. ಬೆಳಕು ಸಾಮಾನ್ಯವಾಗಿ ದೈವ ಪ್ರೇರಿತ ಅಪೋಸ್ತಲರಿಗೆ ವಿರುದ್ಧವಾಗಿದೆ. ಅವರು ಅಪೋಸ್ತಲರ ಲೇಖನಗಳಿಂದ ಸೂಕ್ತವಾದ ಪಾಠವನ್ನು ಹುಡುಕುವುದು ವಿರಳವಾಗಿದೆ. ನಮ್ಮ ಕರ್ತನ ಪ್ರವಾದನೆಯಲ್ಲಿ ಈ ನಿಜ ನಕ್ಷತ್ರದ ಬೆಳಕು ಸುವಾರ್ತ ಸೂರ್ಯನ ಬೆಳಕಿನ ಭಾಗವೆಂದು ಎಣಿಸಲಾಗಿದ್ದು, ಬೆಳಗುವುದನ್ನು ಬಿಟ್ಟು ಮಂಕಾಗಿದೆ, ಬೆಳಗುವುದರಿಂದ ಹಿಂದೆ ಸರಿದಿದೆ. ಆದರೆ ಪ್ರಸ್ತುತ ಆಕಾಶದ ತಪ್ಪಾದ ನಕ್ಷತ್ರಗಳು ಲೌಕಿಕವಾಗಿ ಬುದ್ಧಿವಂತ ಮನುಷ್ಯರು ನೇಮಿಸಿರುವ ಅಂದರೆ ನಿರೂಪಿಸಿರುವ ಬೆಳಕುಗಳು ಭೂಮಿಯ ಪರಿಸ್ಥಿತಿಗೆ ಕೆಳಗಿಳಿಯುವ ಮಹಾ ಪ್ರದರ್ಶನವನ್ನು ಪ್ರತಿನಿಧಿಸುತ್ತವೆ. ಹಿಂದೆ ಇದ್ದ ಒಂದಷ್ಟು ತಮ್ಮ ಆತ್ಮೀಕ ಪ್ರಾಧಾನ್ಯತೆಯನ್ನು ತ್ಯಜಿಸಿ ಮತ್ತು ಅವರ ಬೋಧನೆಗಳಿಂದಾಗಿ ಭೂಮಿಯಲ್ಲಿರುವ ನೈತಿಕವಾದಿಗಳು ಮತ್ತು ತತ್ವಜ್ಞಾನಿಗಳ ಮಟ್ಟಕ್ಕೆ, ಕ್ರೈಸ್ತ ಸದಸ್ಯತ್ವ ರಾಜಕೀಯ ಮಟ್ಟಕ್ಕೆ ಕೆಳಕ್ಕಿಳಿಯುತ್ತಾರೆ. ಸಾಂಕೇತಿಕ ಪೋಪರ ಪದ್ಧತಿ ಎಂಬ ಆಕಾಶದ ಕಂಪನವನ್ನು ಕುರಿತು ತಿಳಿಸಿರುವಂತೆ ಈ ಕ್ರೈಸ್ತ ನಾಡಿನ ಬೆಳಕು ಸಾರ್ವಜನಿಕ ಬೋಧನೆಯ ಕೆಳಮಟ್ಟಕ್ಕೆ ಇಳಿಯುವುದಕ್ಕೆ ಸಂಬಂಧಿಸಿದೆ. ಎಲ್ಲ ದಿಶೆಯಲ್ಲಿಯೂ ಈ ಕಂಪನದ ಸೂಚನೆಯನ್ನು ಕಾಣುತ್ತೇವೆ. ಕ್ರೈಸ್ತ ನಾಡಿನ ಮತಗಳ ಮತ್ತು ಸಿದ್ಧಾಂತಗಳ ಕಂಪನವು ತಪ್ಪುಗಳ ಮಿಶ್ರಣದಿಂದಾಗಿ ಎಲ್ಲದರಲ್ಲಿಯೂ ಗೊಂದಲವನ್ನುಂಟು ಮಾಡುತ್ತದೆ. ಉದಾಹರಣೆಗೆ, ಆಯ್ಕೆಯಾದ ಮತ್ತು ಆಯ್ಕೆಯಾಗದ ಕೂಸುಗಳ ಸಿದ್ಧಾಂತ, ಯಾರೆಲ್ಲ ಸಂತರಲ್ಲದೆ ಜಯಗಳಿಸಿದವರನ್ನು ನಿರಂತರ ಯಾತನೆಗೊಳಪಡಿಸುವ ಸಿದ್ಧಾಂತ ಮುಂತಾದವುಗಳು. ಪರಿಣಾಮವಾಗಿ ಈಗಾಗಲೇ ಇಂತಹ ಎಲ್ಲಾ ವಿಷಯಗಳಿಂದ ಸಾರ್ವಜನಿಕ ಜನರ ಮುಂದೆ ನಟಿಸುತ್ತಿರುವ ಅನೇಕ ಲೌಕಿಕ ಬುದ್ಧಿವಂತರು ಅವರ ಗಮನವನ್ನು ತಬ್ಬಿಬ್ಬಾಗಿಸಲು ಪ್ರತಿಯೊಂದು ರೀತಿಯಲ್ಲಿಯೂ ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ. ವೇದದಲ್ಲಿ ಆಯ್ಕೆಯ ಬಗ್ಗೆ ಸತ್ಯ ಅಥವಾ ತಪ್ಪು ವಿಚಾರಧಾರೆ ಮತ್ತು ಮನುಕುಲಕ್ಕೆ ಭವಿಷ್ಯದ ಜೀವನವನ್ನು ಕುರಿತು ದೇವರ ಅನುಗ್ರಹ ಇವುಗಳು ಹೊರತು ಅವರಿಗೆ ಬೇರೆ ಯಾವ ವಿಷಯವೂ ತಾನೇ ದೊರಕುತ್ತದೆ? ಯುಗಗಳ ಯೋಜನೆಯನ್ನು ಕುರಿತು ಸತ್ಯವನ್ನು ತಿಳಿಯದೆ ಮತ್ತು ನರಕ ಮತ್ತು ಕೂಸುಗಳ ದಂಡನೆ ಇವುಗಳ ಬಗ್ಗೆ ಎಚ್ಚರಿಸುವಂತೆ ವಿವಾದವನ್ನುಂಟು ಮಾಡಲು ಇಚ್ಛಿಸದೆ ಈ ಸಾಲಿನಲ್ಲಿ ಈ ನಕ್ಷತ್ರ ಬೋಧಕರು ಲೋಕದ ಗಮನವನ್ನು ಸೆಳೆಯುವಂತೆ ಏನನ್ನು ತಾನೇ ಬೋಧಿಸಲು ಸಾಧ್ಯ? ಅವರು ಆತ್ಮೀಕ ವಸ್ತು ವಿಷಯವನ್ನು ಸಂಪೂರ್ಣವಾಗಿ ತ್ಯಜಿಸಬಹುದು ಮತ್ತು ಸ್ವಾಭಾವಿಕ ಮನುಷ್ಯರ ಸ್ಥಾನಕ್ಕೆ ಕೆಳಗಿಳಿಯಬಹುದು. ನೈತಿಕ ಮತ್ತು ರಾಜಕೀಯ ಸುಧಾರಣೆಯ ಸಮಸ್ಯೆಗಳು ಅವರು ಕೊಳಗೇರಿ ಹೊಕ್ಕು ಕೊಳಗೇರಿ ವಿರುದ್ಧದ ಸುವಾರ್ತೆಯನ್ನು ಬೋಧಿಸಬಹುದು. ಅವರು ಕ್ರೈಸ್ತ ಸದಸ್ಯತ್ವದ ಧರ್ಮ ಯುದ್ಧದಲ್ಲಿ ತೊಡಗುವುದು, ದೇ ಕ್ಯಾನ್ ಜಾಯಿನ್ ಇನ್ ಕ್ರಿಶ್ಚಿಯನ್ ಸಿಟಿಸನ್ಶಿಪ್ ಕ್ರುಸೇಡ್ಸ್ ಮುಂತಾದವಕ್ಕೆ ಸೇರಿಕೊಳ್ಳಬಹುದು. ಈ ಎಲ್ಲವೂ ಈ ಧರ್ಮಪೀಠದ ನಕ್ಷತ್ರಗಳನ್ನು ತೊಡಗಿಸಿಕೊಳ್ಳುತ್ತದೆ. ಮತ್ತಿತರರು ತಾವು ನಂಬದೇ ಇರುವುದನ್ನು ಅತ್ಯಂತ ಪ್ರಸಿದ್ಧ ನಾಸ್ತಿಕರನ್ನೂ ಮೀರಿಸುವಂತಹ ಸಂವೇದನೆಯನ್ನುಂಟು ಮಾಡುವ ಹೇಳಿಕೆಗಳನ್ನು ಕೊಡುತ್ತಾ ಆದಾಮನು ಪಾಪದಲ್ಲಿ ಬಿದ್ದನು ಎಂಬ ಸತ್ಯವೇದದ ದಾಖಲೆಯನ್ನು ಅಪಹಾಸ್ಯ ಮಾಡುತ್ತಾ ಮತ್ತು ಅವರ ವಿಕಾಸ ತತ್ವದ ಪ್ರಕಾರ ಯಾವುದರಿಂದ ರಕ್ಷಣೆ ಎಂಬುವುದು ಕಟ್ಟುಕತೆ ಎಂಬಂತೆ ಗೇಲಿ ಮಾಡುತ್ತಾರೆ. ಪ್ರತಿದಿನವೂ ಎಲ್ಲಾ ದಿಸೆಯಲ್ಲಿಯೂ ನೆರವೇರುತ್ತಿರುವ ಸೂಚನೆಗಳನ್ನು ಯಾರು ತಾನೇ ನೋಡಲಾರರು?
ಆದರೆ ಸೂರ್ಯನು, ಚಂದ್ರನು ಮತ್ತು 12 ನಕ್ಷತ್ರಗಳು ಇನ್ನೂ ಭಾಗಶಃ ಮಾತ್ರ ಮಂಕಾಗಿದೆ.